ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ಅದ್ಭುತವಾದ ಮತ್ತು ಅಷ್ಟೇ ಪವಿತ್ರವಾದ ಜಾಗದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದೇ ತಮಿಳುನಾಡಿನಲ್ಲಿರುವ ಅರುಣಾಚಲಂ. ಈ ಜಾಗದ ಬಗ್ಗೆ ಕೇಳದವರು ಯಾರೂ ಇರ್ಲಿಕ್ಕಿಲ್ಲ. ಆದರೆ ಅದರ ಹಿಂದಿರುವ ರಹಸ್ಯಗಳು ಮತ್ತು ಇತಿಹಾಸದ ಬಗ್ಗೆ ನಮ್ಮೆಲ್ಲರಿಗೂ ಪೂರ್ತಿಯಾಗಿ ತಿಳಿದಿರುವುದಿಲ್ಲ. ಸ್ನೇಹಿತರೆ, ಈ ಅರುಣಾಚಲಂ ಎಂಬುದು ಕೇವಲ ಒಂದು ದೇವಸ್ಥಾನವಲ್ಲ, ಇದೊಂದು ಶಕ್ತಿಯ ಕೇಂದ್ರ. ಇಲ್ಲಿಗೆ ಹೋದರೆ ಸಿಗುವ ಆ ಪ್ರಶಾಂತತೆ ಮತ್ತು ಆ ವೈಬ್ ಇದೆಯಲ್ಲ, ಅದು ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮೊದಲನೆಯದಾಗಿ ನಾವು ಈ ಅರುಣಾಚಲಂ ಬೆಟ್ಟದ ಬಗ್ಗೆ ಮಾತಾಡಬೇಕು. ನಾರ್ಮಲ್ ಆಗಿ ನಾವು ನೋಡುವ ಬೆಟ್ಟಗಳು ಹೇಗೆ ಫಾರ್ಮ್ ಆಗುತ್ತವೆ ಎಂದರೆ, ಭೂಮಿಯ 2 ಪ್ಲೇಟ್ ಅಥವಾ ಮೇಲ್ಮೈಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಬೆಟ್ಟಗಳು ಸೃಷ್ಟಿಯಾಗುತ್ತವೆ. ಆದರೆ ಈ ಅರುಣಾಚಲಂ ಬೆಟ್ಟ ಇದೆಯಲ್ಲ, ಇದು ಹಾಗೆ ಸೃಷ್ಟಿಯಾದದ್ದಲ್ಲ. ಇದು ಸ್ವಯಂಭೂ, ಅಂದರೆ ನೈಸರ್ಗಿಕವಾಗಿ ತಾನಾಗಿಯೇ ಸೃಷ್ಟಿಯಾದದ್ದು. ವಿಜ್ಞಾನಿಗಳು ಕೂಡ ಈ ಬೆಟ್ಟದ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ವಿದೇಶದ ಸಂಶೋಧಕರು ಇಲ್ಲಿನ ಕಲ್ಲುಗಳನ್ನು ಪರೀಕ್ಷೆ ಮಾಡಿದಾಗ ಅವರಿಗೊಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ. ಅದೇನಪ್ಪಾ ಅಂದರೆ, ನಾವೆಲ್ಲರೂ ಹಿಮಾಲಯ ಬೆಟ್ಟಗಳೇ ಜಗತ್ತಿನ ಅತ್ಯಂತ ಹಳೆಯ ಬೆಟ್ಟಗಳು ಎಂದು ಅಂದುಕೊಂಡಿದ್ದೇವೆ. ಆದರೆ ಈ ಅರುಣಾಚಲಂ ಬೆಟ್ಟ ಹಿಮಾಲಯಕ್ಕಿಂತಲೂ ಬಿಲಿಯನ್ ವರ್ಷಗಳಷ್ಟು ಹಳೆಯದಂತೆ. ಅಂದರೆ ಮನುಷ್ಯರು ಈ ಭೂಮಿಯ ಮೇಲೆ ಹುಟ್ಟುವ ಮೊದಲೇ ಈ ಬೆಟ್ಟ ಇಲ್ಲಿತ್ತು. ಈ ಬೆಟ್ಟದ ಹಿಂದೆ ಒಂದು ದೊಡ್ಡ ಪುರಾಣ ಕಥೆ ಇದೆ ಸ್ನೇಹಿತರೆ. ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಮಹಾವಿಷ್ಣು ಮತ್ತು ಬ್ರಹ್ಮದೇವರಿಗೆ ಒಂದು ದೊಡ್ಡ ಜಗಳ ಶುರುವಾಯಿತು. ನಾನೇ ದೊಡ್ಡವನು ಅಂದರೆ ನಾನೇ ದೊಡ್ಡವನು ಎಂದು ಇಬ್ಬರೂ ವಾದ ಮಾಡಲಾರಂಭಿಸಿದರು. ಈ ವಾದ ಎಷ್ಟು ದೊಡ್ಡದಾಯಿತು ಅಂದರೆ ದೇವಲೋಕವೇ ನಡುಗಿತು. ಆಗ ಆ ಜಗಳವನ್ನು ನಿಲ್ಲಿಸಲು ಪರಮಶಿವನು ಒಂದು ಅದ್ಭುತ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷನಾದನು. ಅದೇ ಅಗ್ನಿಸ್ತಂಭ, ಅಂದರೆ ಮುಗಿಯದ ಬೆಂಕಿಯ ಕಂಬವಾಗಿ ಇಬ್ಬರ ನಡುವೆ ಬಂದು ನಿಂತನು. ಶಿವನು ಅವರಿಗೊಂದು ಚಾಲೆಂಜ್ ಕೊಟ್ಟನು. ಯಾರಾದರೂ ಒಬ್ಬರು ಈ ಅಗ್ನಿಸ್ತಂಭದ ಆರಂಭ ಮತ್ತು ಅಂತ್ಯವನ್ನು, ಅಂದರೆ ಬುಡ ಮತ್ತು ತುದಿಯನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ದೊಡ್ಡವರು ಎಂದು ಹೇಳಿದನು. ಕೂಡಲೇ ವಿಷ್ಣುವು ವರಾಹರೂಪವನ್ನು ತಳೆದು ಭೂಮಿಯ ಆಳಕ್ಕೆ ಹೋಗಲಾರಂಭಿಸಿದನು. ಹಾಗೆಯೇ ಬ್ರಹ್ಮದೇವನು ಹಂಸಪಕ್ಷಿಯ ರೂಪವನ್ನು ತಾಳಿ ಆಕಾಶದ ಕಡೆಗೆ, ಅಂದರೆ ಬೆಂಕಿಯ ತುದಿಯನ್ನು ಹುಡುಕುತ್ತಾ ಹೋದನು. ಆದರೆ ಎಷ್ಟೇ 1000 ವರ್ಷಗಳ ಕಾಲ ಹುಡುಕಿದರೂ ಇಬ್ಬರಿಗೂ ಅದರ ಕೊನೆ ಸಿಗಲೇ ಇಲ್ಲ. ಆಗ ಮಹಾವಿಷ್ಣುವು ತನ್ನ ತಪ್ಪು ಅರಿತು ಪರಶಿವನ ಶಕ್ತಿಯ ಮುಂದೆ ನಾವ್ಯಾರೂ ಅಲ್ಲ ಎಂದು ತಿಳಿದು ವಾಪಸ್ ಬಂದು ಶಿವನಿಗೆ ಶರಣಾದನು. ಆದರೆ ಬ್ರಹ್ಮದೇವನಿಗೆ ಸೋಲೊಪ್ಪಿಕೊಳ್ಳಲು ಇಷ್ಟವಿರಲಿಲ್ಲ. ದಾರಿಯಲ್ಲಿ ಸಿಕ್ಕ ಕೇತಕಿ ಹೂವನ್ನು ಜೊತೆಗೂಡಿಸಿಕೊಂಡು ನಾನು ತುದಿಯನ್ನು ನೋಡಿದ್ದೇನೆ ಎಂದು ಸುಳ್ಳು ಹೇಳಿದನು. ಈ ಸುಳ್ಳನ್ನು ಕೇಳಿದ ಶಿವನಿಗೆ ಕೋಪ ಬಂದು ಬ್ರಹ್ಮನಿಗೆ ಭೂಮಿಯ ಮೇಲೆ ನಿನಗೆ ದೇವಸ್ಥಾನಗಳೇ ಇರುವುದಿಲ್ಲ ಮತ್ತು ನಿನಗೆ ಪೂಜೆ ಕೂಡ ನಡೆಯುವುದಿಲ್ಲ ಎಂದು ಶಾಪ ಕೊಟ್ಟನು. ಅದಕ್ಕೆ ಇವತ್ತಿಗೂ ನಮಗೆ ಬ್ರಹ್ಮನ ದೇವಸ್ಥಾನಗಳು ಜಗತ್ತಿನಲ್ಲಿ ತುಂಬಾ ಕಡಿಮೆ ಇವೆ ಸ್ನೇಹಿತರೆ. ಶಿವನು ಯಾವ ಜಾಗದಲ್ಲಿ ಅಗ್ನಿಸ್ತಂಭವಾಗಿ ನಿಂತಿದ್ದನೋ ಅದೇ ಈ ಅರುಣಾಚಲಂ. ಅದಕ್ಕೆ ಈ ಬೆಟ್ಟವನ್ನು ಅಗ್ನಿಲಿಂಗ ಅಥವಾ ತೇಜೋಲಿಂಗ ಎಂದು ಕರೆಯುತ್ತಾರೆ. ಇಲ್ಲಿ ಬೆಟ್ಟವೇ ದೇವರು. ಈ ಬೆಟ್ಟದ ಬಗ್ಗೆ ಇನ್ನೂ ಅನೇಕ ಆಸಕ್ತಿದಾಯಕ ವಿಷಯಗಳಿವೆ ಸ್ನೇಹಿತರೆ. ಇನ್ನೊಂದು ಕಥೆಯ ಪ್ರಕಾರ ಪಾರ್ವತೀದೇವಿ ಒಮ್ಮೆ ಕೈಲಾಸ ಪರ್ವತದ ಮೇಲೆ ಕುಳಿತಿದ್ದಾಗ ಶಿವನ ಕಣ್ಣುಗಳನ್ನು ಕೈಯಿಂದ ಮುಚ್ಚಿದಳಂತೆ. ಶಿವನ ಕಣ್ಣು ಎಂದರೆ ಸೂರ್ಯಚಂದ್ರರಿದ್ದಂತೆ. ಪಾರ್ವತಿ ಕಣ್ಣು ಮುಚ್ಚಿದ ತಕ್ಷಣ ಇಡೀ ಜಗತ್ತೇ ಕತ್ತಲಲ್ಲಿ ಮುಳುಗಿಹೋಯಿತು. ತಾನು ಮಾಡಿದ ತಪ್ಪಿನಿಂದ ಇಡೀ ಜಗತ್ತು ಕಷ್ಟಪಡುತ್ತಿರುವುದನ್ನು ಕಂಡು ಪಾರ್ವತೀದೇವಿಗೆ ತುಂಬಾ ಸಂಕಟವಾಯಿತು. ಆಗ ಅವಳು ಪ್ರಾಯಶ್ಚಿತ್ತಕ್ಕಾಗಿ ಈ ಅರುಣಾಚಲಂಗೆ ಬಂದು ಘೋರ ತಪಸ್ಸು ಮಾಡಿದಳು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಮತ್ತೆ ಅಗ್ನಿರೂಪದಲ್ಲಿ ಪ್ರತ್ಯಕ್ಷನಾಗಿ ಜಗತ್ತಿಗೆ ಬೆಳಕನ್ನು ಕೊಟ್ಟನು. ನಂತರ ಪಾರ್ವತೀದೇವಿಯನ್ನು ತನ್ನಲ್ಲಿ ಅರ್ಧ ಭಾಗವಾಗಿ ಸೇರಿಸಿಕೊಂಡನು. ಅದೇ ಅರ್ಧನಾರೀಶ್ವರ ರೂಪ. ನೀವೇನಾದರೂ ಅರುಣಾಚಲಂಗೆ ಹೋದರೆ ಅಲ್ಲಿ ಅರ್ಧನಾರೀಶ್ವರನ ಸುಂದರ ವಿಗ್ರಹವನ್ನು ನೋಡಬಹುದು. ಸ್ನೇಹಿತರೆ, ಈ ಬೆಟ್ಟವು ಪ್ರತಿಯೊಂದು ಯುಗದಲ್ಲೂ ತನ್ನ ರೂಪವನ್ನು ಬದಲಾಯಿಸುತ್ತಾ ಬಂದಿದೆ ಎಂಬ ನಂಬಿಕೆಯಿದೆ. ಕೃತಯುಗ ಅಥವಾ ಸತ್ಯಯುಗದಲ್ಲಿ ಇದು ದೊಡ್ಡ ಜೋಟಿಯ ತರಹ ಉರಿಯುವ ಅಗ್ನಿಬೆಟ್ಟವಾಗಿತ್ತಂತೆ. ತ್ರೇತಾಯುಗದಲ್ಲಿ ಇದು ಬಂಗಾರದ ಬೆಟ್ಟವಾಗಿತ್ತು. ದ್ವಾಪರ ಯುಗದಲ್ಲಿ ಇದು ತಾಮ್ರದ ಬೆಟ್ಟವಾಗಿತ್ತು. ಈಗ ನಾವು ವಾಸಿಸುತ್ತಿರುವ ಕಲಿಯುಗದಲ್ಲಿ ಇದು ನಮಗೆ ಸಾಮಾನ್ಯ ಕಲ್ಲಿನ ಬೆಟ್ಟವಾಗಿ ಕಾಣುತ್ತಿದೆ. ಆದರೆ ಆಧ್ಯಾತ್ಮಿಕವಾಗಿ ಇವತ್ತಿಗೂ ಇದು ಅಗ್ನಿಸ್ವರೂಪವೇ. ಇನ್ನು ಇಲ್ಲಿನ ದೇವಸ್ಥಾನದ ಬಗ್ಗೆ ಮಾತನಾಡುವುದಾದರೆ ಇದನ್ನು ಸುಮಾರು 9ನೇ ಶತಮಾನದಲ್ಲಿ ಚೋಳರಾಜರು ನಿರ್ಮಿಸಿದರು ಎನ್ನಲಾಗುತ್ತದೆ.
ನಂತರ ಬಂದ ಅನೇಕ ರಾಜರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು. ಇಲ್ಲಿನ ಗೋಪುರಗಳು, ಕೆತ್ತನೆಗಳು ಮತ್ತು ಮಂಟಪಗಳನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಅಂದಿನ ಕಾಲದಲ್ಲಿ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಅಷ್ಟು ಎತ್ತರದ ಗೋಪುರಗಳನ್ನು ಹೇಗೆ ಕಟ್ಟಿದರು ಎಂಬುದು ಒಂದು ಮಿರಾಕಲ್. ಈ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಅಲ್ಲಿ ಹೋದರೆ ಮನಸ್ಸು ತುಂಬಾ ಹಗುರವಾಗುತ್ತದೆ. ಸ್ನೇಹಿತರೆ, ಅರುಣಾಚಲಂನಲ್ಲಿ ನಡೆಯುವ ಪವಾಡಗಳ ಬಗ್ಗೆ ತಿಳಿಯೋಣ. ಇಲ್ಲಿಗೆ ಬಂದವರು ಯಾರೂ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ ಎಂಬ ಮಾತಿದೆ. ಒಮ್ಮೆ ಒಬ್ಬ ಮಹಿಳೆ ತನ್ನ ಊರಿನಿಂದ ಮದುವೆಗೆಂದು ಇಲ್ಲಿಗೆ ಬಂದಿದ್ದರಂತೆ. ಆಗಿನ ಕಾಲದಲ್ಲಿ ಈಗಿನ ಹಾಗೆ ಟ್ಯಾಕ್ಸಿ ಅಥವಾ ಆಟೋಗಳು ಇರಲಿಲ್ಲ. ಆಕೆ ಕುದುರೆ ಗಾಡಿಯವನ ಜೊತೆ ಹೋಗುತ್ತಿದ್ದಾಗ ಆತ ಅವಳನ್ನು ಕಾಡಿನ ದಾರಿಯಲ್ಲಿ ಕರೆದುಕೊಂಡು ಹೋಗಲಾರಂಭಿಸಿದನು. ಗಾಬರಿಯಾದ ಆಕೆ ಮನಸ್ಸಿನಲ್ಲೇ ಅರುಣಾಚಲ ಶಿವ ಎಂದು ಬೇಡಿಕೊಂಡಳು. ಅಷ್ಟರಲ್ಲೇ ಅಲ್ಲಿಗೆ ಒಂದು ಪೊಲೀಸ್ ವ್ಯಾನ್ ಬಂದು ಅವಳನ್ನು ರಕ್ಷಣೆ ಮಾಡಿ ಆಕೆಯ ಮದುವೆಯ ಜಾಗಕ್ಕೆ ಬಿಟ್ಟಿತು. ಮರುದಿನ ಆಕೆ ಆ ಪೊಲೀಸರಿಗೆ ಧನ್ಯವಾದ ಹೇಳಲು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಯಿತು. ಅದೇನಪ್ಪಾ ಅಂದರೆ, ಆಕೆ ಹೇಳಿದ ಹೆಸರಿನ ಅಥವಾ ನಂಬರಿನ ಪೊಲೀಸರು ಆ ಜಿಲ್ಲೆಯಲ್ಲೇ ಇರಲಿಲ್ಲ. ಅಂದರೆ ಅವಳನ್ನು ಕಾಪಾಡಲು ಸ್ವತಃ ಆ ಶಿವನೇ ಬಂದಿದ್ದನು ಎಂಬುದು ಅಲ್ಲಿನ ಜನರ ನಂಬಿಕೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಗಿರಿಪ್ರದಕ್ಷಿಣೆ. ಇದು ಅರುಣಾಚಲಂನ ಅತ್ಯಂತ ಪ್ರಸಿದ್ಧವಾದ ಆಚರಣೆ. ಈ ಬೆಟ್ಟದ ಸುತ್ತಲೂ ಸುಮಾರು 14 ಕಿಲೋಮೀಟರ್ ನಡೆಯುವುದನ್ನೇ ಗಿರಿಪ್ರದಕ್ಷಿಣೆ ಎನ್ನುತ್ತಾರೆ. ಇದು ಬರೀ ನಡೆಯುವುದಲ್ಲ, ಇದೊಂದು ತಪಸ್ಸು. ಈ ಬೆಟ್ಟವೇ ಶಿವನಾದ್ದರಿಂದ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕಿದರೆ ಶಿವನಿಗೀ ಪ್ರದಕ್ಷಿಣೆ ಹಾಕಿದ ಹಾಗೆ. ರಮಣ ಮಹರ್ಷಿಗಳಂತಹ ದೊಡ್ಡ ಮಹಾತ್ಮರು ಇಲ್ಲಿ ಗಿರಿಪ್ರದಕ್ಷಿಣೆ ಮಾಡುತ್ತಿದ್ದರು. ಪೌರ್ಣಮಿಯ ದಿನ ಲಕ್ಷಾಂತರ ಜನರು ಈ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಬರಿಗಾಲಲ್ಲಿ ನಡೆದರೆ ಭೂಮಿಯಿಂದ ನಮಗೆ ವಿಶೇಷ ಶಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಈ ಪ್ರದಕ್ಷಿಣೆಯಿಂದ ಎಷ್ಟೋ ಜನರ ಕಾಯಿಲೆಗಳು ಗುಣವಾಗಿವೆ. ಕಾಲು ಬಾರದ ಒಬ್ಬ ವ್ಯಕ್ತಿ ಈ ಬೆಟ್ಟದ ಸುತ್ತಲೂ ನೆಲದ ಮೇಲೆ ತೆವಳುತ್ತಾ ಪ್ರದಕ್ಷಿಣೆ ಹಾಕಲು ಶುರು ಮಾಡಿದಾಗ ಅರ್ಧದಾರಿಯಲ್ಲೇ ಆತನಿಗೆ ಕಾಲುಗಳು ಬಂದು ಆತ ನಡೆದುಕೊಂಡು ಹೋದನಂತೆ. ಇದು ಭಕ್ತಿಯ ತಾಕತ್ತು ಸ್ನೇಹಿತರೆ. ಅರುಣಾಚಲಂ ಬಗ್ಗೆ ಮಾತಾಡುವಾಗ ರಮಣ ಮಹರ್ಷಿಗಳ ಬಗ್ಗೆ ಹೇಳಲೇಬೇಕು. ಅವರು ಕೇವಲ 16 ವರ್ಷದವರಾಗಿದ್ದಾಗ ಅರುಣಾಚಲಂ ಎಂಬ ಹೆಸರನ್ನು ಮೊದಲ ಬಾರಿ ಕೇಳಿದರು. ಆ ಹೆಸರನ್ನು ಕೇಳಿದ ತಕ್ಷಣ ಅವರಲ್ಲಿ ಏನೋ ಒಂದು ಬದಲಾವಣೆಯಾಯಿತು. ಅವರು ಎಲ್ಲವನ್ನೂ ಬಿಟ್ಟು ಅರುಣಾಚಲಂಗೆ ಬಂದು ನೆಲೆಸಿದರು. ಅವರು ಸಾಯುವವರೆಗೂ ಅಲ್ಲಿಯೇ ಇದ್ದರು. ಅವರು ಅಲ್ಲಿನ ಗುಹೆಗಳಲ್ಲಿ ಕುಳಿತು ಮೌನವಾಗಿ ಧ್ಯಾನ ಮಾಡುತ್ತಿದ್ದರು. ಅವರು ಸತ್ತಾಗ, ಅಂದರೆ ಶಿವನಲ್ಲಿ ಐಕ್ಯವಾದಾಗ, ಅವರ ದೇಹದಿಂದ ಒಂದು ದೊಡ್ಡ ಬೆಳಕು ಬಂದು ಈ ಬೆಟ್ಟದಲ್ಲಿ ಸೇರಿಕೊಂಡಿತು ಎಂದು ಅಲ್ಲಿನ ಜನರು ನೋಡಿದ್ದಾರೆ. ಇವತ್ತಿಗೂ ಅವರ ಆಶ್ರಮ ಅಲ್ಲಿ ತುಂಬಾ ಫೇಮಸ್ ಆಗಿದೆ. ಇನ್ನು ಇಲ್ಲಿ ನಡೆಯುವ ಕಾರ್ತಿಕ ದೀಪಂ ಹಬ್ಬದ ಬಗ್ಗೆ ಹೇಳಲೇಬೇಕು. ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ಈ ಹಬ್ಬದಲ್ಲಿ ಬೆಟ್ಟದ ತುದಿಯಲ್ಲಿ ಒಂದು ದೊಡ್ಡ ದೀಪವನ್ನು ಹಚ್ಚುತ್ತಾರೆ. ಇದನ್ನು ಮಹಾದೀಪ ಎಂದು ಕರೆಯುತ್ತಾರೆ. ಇದನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಬರುತ್ತಾರೆ. ಇದು ಶಿವನು ಜ್ಯೋತಿ ರೂಪದಲ್ಲಿ ಇರುವುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ನೀವು ಕೂಡ ಒಮ್ಮೆ ಅರುಣಾಚಲಂಗೆ ಭೇಟಿ ನೀಡಬೇಕು. ಇಲ್ಲಿಗೆ ಹೋಗುವುದು ತುಂಬಾ ಸುಲಭ. ನೀವು ಚೆನ್ನೈಗೆ ಹೋಗಿ ಅಲ್ಲಿಂದ ಬಸ್ ಅಥವಾ ಟ್ರೇನ್ ಮೂಲಕ ತಿರುವಣ್ಣಾಮಲೈಗೆ ಬರಬಹುದು. ಅಲ್ಲಿ ಉಳಿದುಕೊಳ್ಳಲು ಒಳ್ಳೆಯ ಹೋಟೆಲ್ಗಳು ಸಿಗುತ್ತವೆ. ಗಿರಿಪ್ರದಕ್ಷಿಣೆ ಮಾಡುವಾಗ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ. ಯಾಕೆಂದರೆ 14 ಕಿಲೋಮೀಟರ್ ನಡೆಯುವುದು ಅಷ್ಟು ಸುಲಭವಲ್ಲ. ಆದರೆ ಒಮ್ಮೆ ನೀವು ಆ ದಾರಿಯಲ್ಲಿ ನಡೆಯಲು ಶುರು ಮಾಡಿದರೆ ಶಿವನೇ ನಿಮಗ ಶಕ್ತಿ ಕೊಡುತ್ತಾನೆ. ಜೀವನದಲ್ಲಿ ಒಂದು ಸಾರಿಯಾದರೂ ಈ ಪವಿತ್ರ ಜಾಗಕ್ಕೆ ಭೇಟಿ ನೀಡಿ ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆ ಇಂತಹ ಪುಣ್ಯಕ್ಷೇತ್ರಗಳ ದರ್ಶನದಲ್ಲಿದೆ. ಅಲ್ಲಿಗೆ ಹೋದಾಗ ಸಿಗುವ ಶಾಂತಿ ನಮಗೆ ಜೀವನದ ಹೊಸ ದಾರಿಯನ್ನು ತೋರಿಸುತ್ತದೆ. ಯಾವುದೇ ಫಲಾಪೇಕ್ಷೆಯಿಲ್ಲದೆ ಆ ಶಿವನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ನೆನಪಿರಲಿ, ಅಲ್ಲಿ ಹೋದಾಗ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳಿ. ದೇವರ ಜಾಗ ನಮ್ಮ ಮನೆ ಇದ್ದಂತೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಅರುಣಾಚಲಂನ ಈ ಅದ್ಭುತ ಚರಿತ್ರೆ ತಿಳಿಯಲಿ. ಮುಂದಿನ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು ಸ್ನೇಹಿತರೆ.